ಸರ್, ಈಗ ಸಾಮಾನ್ಯವಾಗಿ ಮೊಬೈಲು ನೀರಿಗೆ ಬಿದ್ದರೆ ಅಥವಾ ನೀರು ತಾಕಿದ್ರೆ ಯಾವ್ಯಾವ ರೀತಿ ಸಲಹೆಗಳನ್ನ ಮಾಡ್ಕೋಬೋದು, ಅಂದರೆ ಯಾವ ರೀತಿ ಸೊಲ್ಯೂಷನ್ಸ್ಗಳಿದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಸಾಮಾನ್ಯವಾಗಿ ನೀರಿಗೆ ಏನಾದರೂ ಬಿದ್ದರೆ ಅಥವಾ ನೀರಿಗೆ ಏನಾದರೂ ತಾಕಿದ್ರೆ, ಸೊ ಮೊದಲು ಈ ನೀರು ಬೋರ್ಡು, ಎಕ್ಸ್ಪೆಷಲಿ ಅದರೊಳಗಿರೋಂಥ ಮದರ್ ಬೋರ್ಡ್, ಈ ಕಾಂಪೊನೆಂಟ್ಸಿಗೆ ಟಚ್ ಆದರೆ ಅದು ಶಾರ್ಟ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ನೀವು ಮೊಬೈಲ್ ನೀರಿಗೆ ಬಿದ್ದ ತಕ್ಷಣ ಅದನ್ನು ಆದಷ್ಟು ಬೇಗ ನೀರಿನಿಂದ ಹೊರ ತೆಗೆದು ಅದನ್ನು ಅದಕ್ಕೆ ಇರೋಂಥ ಕವರ್ ಆಗಿರ್ಬೋದು ಅದನ್ನೆಲ್ಲ ಮೇಲೆ ತೆಗೆದುಬಿಟ್ಟು ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಆದಷ್ಟು ನೀವು ಇನ್ನೊಂದು ಬಟ್ಟೆ, ಡ್ರೈ ಆಗಿರೋಂಥ ಸಾಫ್ಟ್ ಕ್ಲಾತನ್ನು, ಹತ್ತಿ ಬಟ್ಟೆನ ತೊಗೊಂಡು ಹೊರಗಡೆ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರಿಲ್ದಂಗೆ ಅದನ್ನು ಹೊರಗಡೆಯನ್ನು ತುಂಬ ಚೆನ್ನಾಗಿ ಒರೆಸ್ಬೇಕಾಗುತ್ತೆ. ಫಸ್ಟು ಅದರಲ್ಲಿರೋಂಥ ಕವರು, ಸ್ಕ್ರೀನ್ ಗಾರ್ಡನ್ನು ತೆಗಿಬೇಕಾಗತ್ತೆ. ಆಮೇಲೆ ನೀವು ನೆಕ್ಸ್ಟು ಅದರಲ್ಲಿರೋಂಥ ಸಿಮ್ ಕಾರ್ಡ್, ಮೆಮೊರಿ ಕಾರ್ಡ್ ಅದನ್ನು ತೆಗೆದಿಡಲೇಬೇಕು. ಮೊಬೈಲು ನೀರಿಗೆ ಬಿದ್ದ ತಕ್ಷಣ ಅದು ಆನ್ ಆಗಿದ್ದರೆ ಫಸ್ಟ್ ಅದನ್ನು ಸ್ವಿಚ್ ಆಫ್ ಮಾಡಬೇಕಾಗತ್ತೆ. ಸೊ ನೀವು ಅದನ್ನು ಸ್ವಿಚ್ ಆಫ್ ಮಾಡೋದ್ರಿಂದ ಅದಕ್ಕಾಗುವಂಥ ಡ್ಯಾಮೇಜನ್ನು ನೀವು ಕಮ್ಮಿ ಮಾಡ್ಬೋದು. ಆದಷ್ಟು ನೀವು ಅದನ್ನು ಆಫ್ ಮಾಡಿ ಸಪ್ರೇಟಾಗಿ ಇಡಬೇಕಾಗುತ್ತೆ. ಸೊ ಅದಾದ ನಂತರ ಯಾವುದೇ ಥರದ ಚಾರ್ಜಿಂಗನ್ನು ಮಾಡೋಕ್ಕೆ ಹೋಗಬಾರ್ದು, ಮತ್ತು ಯಾವುದೇ ರೀತಿ ಬಟನ್ಸನ್ನು ಆಫ್ ಆದಮೇಲೆ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು, ನೀವು ಮನೆಯಲ್ಲಿ ಕೆಲವರು ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡ್ತಾರೆ, ಅದರಿಂದ ಒಣಗಿಸಿ ಅದನ್ನು ಸರಿ ಮಾಡೋಣ ಅಂಥೇಳಿ ಆ ರೀತಿ ಪ್ರಯತ್ನನ ಪಡುತ್ತಾರೆ. ಸೊ ಅದರಿಂದ ಇಂಟರ್ನಲ್ ಕಾಂಪೊನೆಂಟ್ಸು, ಅದರೊಳಗಿರೋಂಥ ಉಪಕರಣಗಳು ಡ್ಯಾಮೇಜ್ ಆಗುತ್ತೆ. ಅಥವಾ ಮೈಕ್ರೋವೇವನ್ನಲ್ಲಿ ಹೀಟ್ ಮಾಡೋದಾಗಿರ್ಬೋದು, ಬೆಂಕಿ ಹತ್ರ ಇಡೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡಬಾರ್ದು. ಇದಾದಮೇಲೆ ನೆಕ್ಸ್ಟು ಅದರಲ್ಲಿ ಇರೋವಂಥ ಡಾಟಾನ ಅವಾಗವಾಗ ಬ್ಯಾಕಪ್ಪನ್ನು ತೆಗಿತಾ ಇರಬೇಕು. ಕಂಪ್ಯೂಟರ್ಗಳಲ್ಲಿ ನಮಗೀಗ ಕ್ಲೌಡ್ ಸರ್ವಿಸಸ್ ಎಲ್ಲ ಇರೋದ್ರಿಂದ ಅದನ್ನು ಆದಷ್ಟು ಬ್ಯಾಕಪ್ಪನ್ನು ತೆಕ್ಕೊತಾ ಇದ್ದರೆ ಮೊಬೈಲ್ ಏನೇ ಒಂದು ಡ್ಯಾಮೇಜ್ ಆದ್ರೂ ಬೇರೆ ಟೆಕ್ನಿಷಿಯನ್ಸಿಗೆ ಈಸಿಯಾಗಿ ಸರ್ವಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೀವಾಗೇ ಏನೂ ಅದನ್ನು ಬಿಚ್ಚೋದಾಗಲಿ, ಓಪನ್ ಮಾಡೋಕ್ಕೆ ಹೋಗೋದಾಗಲಿ, ಬ್ಯಾಟ್ರಿ ರಿಮೂವ್ ಮಾಡೋದಾಗಲಿ ಮಾಡಬಾರ್ದು. ಈ ಸಲಹೆ ಸೂಚನೆಗಳನ್ನು ಕೊಡ್ತಾ ಸರ್, ಒಂದು ಕ್ವಶನ್ಸ್ ಇದೆ. ಏನು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನೀರಿಗೆ ಬಿದ್ದಿದ ತಕ್ಷಣ ಅಕ್ಕಿ ಡಬ್ಬದಲ್ಲಿಡುವಂಥದ್ದು, ಅಕ್ಕಿಯಲ್ಲಿ ಇಟ್ಟರೆ ಮೊಬೈಲ್ ಸರಿಯಾಗುತ್ತೆ ಅಂತ ಅನ್ನೋದೊಂದು ಮಾತುಗಳನ್ನ ಆಡ್ತಾರೆ. ಅದು ನಿಜಾನೇ ಸರ್? ಅದು ಇಲ್ಲ. ಅದು ಏನಾಗುತ್ತೆ ಅಂದರೆ, ನೀರಿಗೆ ಬಿದ್ದ ತಕ್ಷಣ ನೀರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಅಂತ ಇರುತ್ತೆ, ತೇವಾಂಶನ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಅಕ್ಕಿ ಡಬ್ಬದಲ್ಲಿ ಅದು ಇಟ್ಟರೆ ಅದು ಪೂರ್ತಿಯಾಗಿ ಪ್ರಯೋಜನ ಆಗಲ್ಲ. ಹೊರಗಡೆ ಮಾಯಿಶ್ಚರ್, ಅದ್ರ ಸುತ್ತ ಇರುವಂಥ ಮಾಯಿಶ್ಚರ್ ಮಾತ್ರ ತೆಗೆಯುತ್ತೆ, ಬಿಟ್ಟರೆ ಅದರೊಳಗಿರೋವಂಥ ನೀರಿನ ಅಂಶ ಬೋರ್ಡ್ ಒಳಗಡೆ ನೀರು ಹೋಗುವಂಥದ್ದು ಅದನ್ನೆಲ್ಲ ಹೀರಲ್ಲ. ಓಕೆ ಸರ್. ಒಟ್ಟಾರೆಯಾಗಿ ಮೊಬೈಲ್ ಬಿದ್ದರೆ, ನೀರೊಳಗೆ ಬಿದ್ದರೆ ಈ ಥರ ನಿಯಮಗಳನ್ನ ಪಾಲಿಸ್ತಾರೆ. ನಿಯಮಗಳನ್ನು ಆದಷ್ಟು ಬೇಗ ಟೆಕ್ನಿಷಿಯನ್ಸ್ ಹತ್ರ ತಗೊಂಡೋದ್ರೆ ಅವರು ಅದನ್ನೆಲ್ಲ ಓಪನ್ ಮಾಡಿ ನೀರನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿ ನಿಮ್ಮ ಮೊಬೈಲನ್ನು ರೆಡಿ ಮಾಡಿ ಕೊಡ್ತಾರೆ.